ನಿನ್ನ ಪ್ರಿಯಕರೊಂದಿಗೆ ಮುದ್ದಾಡುವುದರ ಬಗೆಯಿದೆ. ಸುದೀಪ್ ಅವರು ನನ್ನ ಕಾಲೇಜ್ ಸ್ನೇಹಿತ. ಇವತ್ತು ಅವನು ಟ್ರೈನಿಂಗ್ ಹೊರಟಿದ್ದ. ಇಲ್ಲೇ ದೇವಸ್ಥಾನದ ಹತ್ರ ಸಿಕ್ಕಿದ್ದ. ಅದಕ್ಕೆ ನಾನು ಅವನ ಜೊತೆ ಮಾತನಾಡ್ತಾ ನಿಂತಿದ್ದೆ. ನೀನು ಹೇಳಿದ್ದೇನು ನಾನೇನು ಅಭಿವ್ಯಕ್ತಿ ಅಲ್ಲ. ದೇವಸ್ಥಾನದ ಹತ್ತಿರ ನೀವಿಬ್ಬರು ಒಪ್ಪಿರುವುದಾರುವುದನ್ನು ಕಣ್ಣಾರೆ ನೋಡುತ್ತಿರುವೆ. ಎಷ್ಟೇ ಧೈರ್ಯ ನನಗೆ. ನಿನ್ನ ತಂದೆ ತಾಯಿ ಕನ್ನಡ ಮಾತಿನಿಂದ ನಿನ್ನ ಸುಖವಾಗಿ ಬೆಳೆಸಿವೆ. ನನ್ನನ್ನ ನೋಡ್ಕೊಳ್ತಿದ್ಯಾ ಅಂತ ತಿಳ್ಕೊಂಡು ಇಷ್ಟಕ್ಕೂ ನಿನ್ನ ಹತ್ರ ಮಾನವೀಯತೆಯಿಂದ ಮಾತನಾಡ್ತಾ ಇದ್ದೀನಿ. ಒಂದು ವೇಳೆ ಬೇರೆ ಏನಾದ್ರೂ ಆಗಿದ್ರೆ ನಿನ್ನೊಂದಿಗೆ ಮಹಾಮಾರಿಯಂತೆ ಮಾತನಾಡಬೇಕಾಗಿತ್ತು. ನಿನ್ನಂಥ ರಾಕ್ಷಸನನ್ನ ಮದುವೆ ಮಾಡಿಕೊಂಡು ಜೀವನ ಪೂರ್ತಿ ನರಳಿ ಸಾಯುವುದಕ್ಕಿಂತ ನಾನು ಆ ಸುದೀಪನ ಪ್ರೇಯಸಿಯಾಗಿಯೇ ಇರ್ತೀನಿ ಕಣ. ಅಕ್ಕನ ಮಗಳಿಂದ ಈ ನಿನ್ನ ಸೋದರ ಮಾವನ ಪ್ರೀತಿ ತಾಯಿ ಇಲ್ಲದ ಗಬ್ಬಲಿಯನ್ನು ಮೈ ನೆರೆದು ಮರುದಿನವೇ ಮನೆಯಲ್ಲಿ ನಿನಗೆ 20 ವಯಸ್ಸಾದರೂ ನಿನ್ನ ಮೇಲೆ ವಯಸ್ಸಾದರೂ ನಿನ್ನನ್ನು ನನ್ನ ಮನೆಯಲ್ಲಿ ನನ್ನ ಗಂಡನ ಕಾಲ ಹಾಕಿದ್ದಕ್ಕೆ ಈ ನಿನ್ನ ಎಷ್ಟು ಅವಿವೇಕಿ ಇದೆಯಾ ನೀನು. ಅಲ್ಲ ಮಾವ, ಇದು ಕಲಿಯುಗ. ಈ ಯುಗವೇ ಹೇಳ್ತಾ ಇದ್ದೇನೆ, ನಾನಿನ್ನೂ ಕಲಿಯಬೇಕಾದದ್ದು ಸಾಕಷ್ಟಿದೆ ಅಂತ. ಅಂಥ ಯುಗದಲ್ಲಿ ಹುಟ್ಟಿರುವ ನೀನು ಇಷ್ಟೊಂದು ಕೀಳಾಗಿ ಯೋಚನೆ ಮಾಡ್ತಾ ಇದೆಯಲ್ಲ ಮಾವ. ನಿನ್ನಂತಹ ದುಷ್ಟನ ಸಲುವಾಗಿ ಪವಿತ್ರವಾದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನ ಹೇಳಿದ್ದಾರೆ. ಧರ್ಮಸ್ಯ ಬಚ್ಚ, ನಿನಗಿನ್ನೂ ಈ ಕಲಿಯುಗದ ಮಹತ್ವನೇ ತಿಳಿದಿಲ್ಲ ಕಣೆ. ಬಾಯಿ ಸಾಕು ಎಣ್ಣೆ. ನಿನಗಾಗಿ ಹೇಳುವ ಬೋಧನೆ ಇನ್ನೂ ತುಂಬಾ ಇದೆ ಮಾವ. ಸ್ವಲ್ಪ ಕೇಳ್ಕೋ. ವೇಟ್ ಕರೋ, ಅಭಿ ಬಾಕಿ ಹೇ ಪಿಕ್ಚರ್.
ಆಸ್ತಿಗೋಸ್ಕರ ನನ್ನ ತಂದೆ ತಾಯಿಯನ್ನ ಕೊಂದು ನನ್ನ ಇಡೀ ಆಸ್ತಿಗೆ ನೀನೇ ಅಧಿಕಾರಿಯಾಗಿ ಇವತ್ತು ನನ್ನನ್ನ ದಾಸಿಯನ್ನಾಗಿ ಮಾಡಿ ಈ ಮನೆಯಲ್ಲಿ ಇಟ್ಕೊಂಡಿದ್ಯಲ್ಲ, ನಿಜವಾಗಿಯೂ ನಿಜವಾಗಿಯೂ ನಿನಗೆ ಮನುಷ್ಯತ್ವ ನಡ. ನಿನಗೆ ಯಾರು ಬೇಕೋ ಅವರೊಂದಿಗೆ ಸರಸವಾಡ, ನನ್ನ ಪಾಡಿಗೆ ಬಿಟ್ಟು ಬಿಡು. ಸರಸ ರೈತರೊಂದಿಗೆ ಸರಸ ಮಾಡುವುದನ್ನು ನಿಮ್ಮಿಂದ ಕೇಳಬೇಕಾಗಿಲ್ಲ. ದಿನ ಬೆಳಗಾದರೆ ಬೇಸರೊಂದಿಗೆ ಸರಸ ಮಾಡುವ ಚತುರಂಗ ಛತ್ರಾಧಿಪತಿ ಈ ಭೂಪತಿ. ನನ್ನ ಬಗ್ಗೆ ಏನು ಬೇಕಾದ್ರೂ ಮಾತನಾಡು, ಅದನ್ನ ನಾನು ಸಹಿಸ್ಕೊಳ್ತೇನೆ. ಆದ್ರೆ ನನ್ನ ಸುದೀಪನ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗಿಲ್ಲ ಕಣ. ಶಭಾಷ್ ಕಣೆ. 10 ವರ್ಷಗಳಿಂದ ನಿನ್ನನ್ನು ನನ್ನ ಮನೆಯಲ್ಲಿ ಮಹಾರಾಣಿ ಎಂದು ಕರೆದೆ. ವಿದ್ಯಾಭ್ಯಾಸ ಮಾಡಿಸಿದ ನನಗಿಂತ ವಾಣಿನ ಸುದೀಪನ ಪ್ರೀತಿ ಹೆಚ್ಚಾಗಿ ಹೋಯಿತೆ. ಇಂದಿಗೆ ಮುಗಿಯುತ್ತು ಕಣೆ ನಿನ್ನ ಪ್ರೇಮದ ಬಾಳಿನ ಕ್ಷಣಗಳು. ನೀನೆಂದಿದ್ದರೂ ನನ್ನ ಮಾಡ್ತಾನೆ. 100 ಜನ್ಮವಿದ್ದರೆ ನನ್ನ ಸಂಗಾತಿಯಾಗಬೇಕು. ಅಕ್ಕನ ಮಗಳಿಂದ ಅಧಿಕಾರಿಯಿಂದ ಕಾಲೇಜಿಗೆ ಕಳಿಸಿದರೆ ಕಾಲೇಜಿನ ಹೆಸರು ಹೇಳಿಕೊಂಡು ಕಾನ್ಸ್ಟೆಂಪಲ್ ಸುದೀಪನಲ್ಲಿ ಕಾಲ ಕಳೆಯುತ್ತ ಈ ನಿನ್ನ ಸೋದರ ಮಾವನ ಮುಖಕ್ಕೆ ಮದ್ದು ಬರೆದು ಬಿಟ್ಟೆಯಲ್ಲ. ನಿನಗೆ ಹೆಚ್ಚಿಗೆ ಅಂದರೆ ನಿನ್ನ ಮಾಮ ನನಗೆಷ್ಟೇ ಇರಬೇಕು. ಮಲ್ಲೂರ ಹಳ್ಳಿ ರಣರಂಗದಲ್ಲಿ ರಾಜನಾಗಿ ನಡೆಯುತ್ತಿರುವ ರಾಜಕಾರಣ ಎಷ್ಟು ಇರಬೇಕು. ದಯವಿಟ್ಟು ನನ್ನನ್ನೇನು ಮಾಡಬೇಡಿ, ಯಾರಾದ್ರೂ ನನ್ನನ್ನು ಕಾಪಾಡಿ. ಅಂದೇ
What does it